ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಟ್ರಾವೆಲಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಮಾಡು. ಋತ್ವಿಕ್ ಮಲಿಕೊಂಬಿಟ್ಟಿದ್ದಾನೆ, ಕಣ್ಣಿದ್ದೆ ಮಾಡ್ತಿದ್ದಾನೆ ಬಸ್ಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ನಾಟಕದ ನಿದ್ದೆ ಮಾಡ್ತಾ ಇದ್ದಾನೆ. ಇವಾಗ ಟೈಮು 10:15. ನಿದ್ದೆ ಮಾಡ್ತಾ ಇದ್ದೇನೆ. ನಾವು ಬೀಚ್ಗೆ ಹೋಗ್ತಿದ್ದೀವಿ. ಇದೇನಪ್ಪ ನಮ್ಮಪ್ಪ ಅಮ್ಮ ಇನ್ನೂ ನಿದ್ದೆನೇ ಬರ್ತಾ ಇದೆ. ನಿನಗೆ ನಿದ್ದೆ ಬರ್ತಿದೆ. ಆಮೇಲೆ ಅಲ್ಲಿ ಮಳೆ ಬರ್ತಿದೆ ನೋಡಿ. ಇನ್ನೇನು ಬರ್ತಾ ಇಲ್ವಾ? ಸೊ ನಾವಿವತ್ತು ಬಂದಿರೋದು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ. ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ನಾವು ಉಡುಪಿಗೆ ಬಂದಿದ್ದೀವಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಅಂತ ಅಂದ್ಬಿಟ್ಟು ಫೈನಲಿ ಇವತ್ತು ಬರೋ ಥರ ಆಯಿತು. ನಾವು ನೈಟು ಮನೆ ಬಿಟ್ಟಾಗ 7:30 ಆಗಿತ್ತು. 8:30ಗೆಲ್ಲ ನಾವು ಬಸ್ನ ಬುಕ್ ಮಾಡಿದ್ವಿ. 3 ಜನ ಕೂಡ ಬಸ್ಸಲ್ಲಿ ಬಂದ್ವಿ. ಆಗಲೇ ನಾನು ತೋರಿಸ್ದೆ, ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಒಂದು 6 o'clock ಅನ್ನಂಗೆ ನಾವು ಅಲ್ಲಿ ರೀಚ್ ಆದ್ವಿ. ಅಲ್ಲೇನೇ ಎಲ್ಲರೂ ಫ್ರೆಶ್ ಅಪ್ ಎಲ್ಲ ಆಗಿ, ದೇವಸ್ಥಾನದ ಹತ್ರನೇ ಇದೆ, ಅಲ್ಲೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಇವಾಗ ದರ್ಶನಕ್ಕೆ ಹೋಗಬೇಕು. ಇದೇನು ನೋಡ್ತಾ ಇದ್ದೀರಾ, ಇದೇ ಎಂಟ್ರೆನ್ಸು ದೇವಸ್ಥಾನದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳ ಹಿಂದೆ ಬಂದಿದ್ದಿತ್ತು ನಾನು, ಇವಾಗ ಬಂದಿದ್ದೀನಿ. ಎಲ್ಲ ಮರ್ತೋಗೋ ಥರ ಆಗೋಗ್ಬಿಟ್ಟಿತ್ತು, ಎಲ್ಲ ಹೊಸದಾಗಿ ಅನ್ನಿಸ್ತಾ ಇತ್ತು. ಬನ್ನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ತಿರ್ಕೊಳ್ರಿ ಹಂಗೆ. रणमेवापि सम्पश्यन् कर्तुमर्हसि यद्यदाचरति श्रेष्ठः तत्तदेव सर्वशः. ಮಾಡಬೇಕು. ಯಾವ ಗೇಟ್? ಇಲ್ಲಿಂದನೂ ಬಿಡ್ತಾರಾ? ರೀ ಇದು ತೇರು ತೇರು ತೇರು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ತೇರು ನೋಡಿ, ರಥ ಅಲ್ಲೊಂದಿದೆ, ಅಲ್ಲಿ ಹೋಗ್ಬೇಕು ಲೈನ್. ಇಲ್ಲಿ ಕಲ್ಯಾಣಿ ಇದೆ, ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳು. ಈಗ ದೇವ್ರ ದರ್ಶನ ಮುಗೀತು, ಹೊರಗಡೆ ಬಂದ್ವಿ. ಶ್ರೀಕೃಷ್ಣನಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಾಯಿತು. ನಿಧಾನಕ್ಕೆ ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇನೇ ಗರ್ಭಗುಡಿ ಮುಂದೆ ಕೂತ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅಲ್ಲೇ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇರೋದು. ಇದೇ ದೇವಸ್ಥಾನ, ಎಷ್ಟು ಹತ್ರ ಇದೆ ಏನ್ರಿ. ಹಾಂ, ಇದೆಲ್ಲ ಪಾರ್ಕಿಂಗ್. ಅವೆಲ್ಲ ಹೋಟೆಲ್ಸ್ ಅಲ್ವಾ ರೀ? ಅದೆಲ್ಲ ಪ್ರೈವೇಟ್ ಹೋಟೆಲ್ಗಳು. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಸಿಕ್ಕಾಪಡೆ ಬಿಸಿಲು 9 ಗಂಟೆಗೆ. ಆ ಕಡೆ ಪ್ರೈವೇಟ್ ಹೋಟೆಲ್ಗಳಿರೋದು, ಈ ಕಡೆ ಸೈಡು ವಾಶ್ರೂಮು ಟಾಯ್ಲೆಟ್ಸ್ಗಳು ಇಲ್ಲಿರುತ್ತೆ. ಬರೀ 20 ರುಪೀಸ್ಗೆ ಪೇ ಮಾಡಿದ್ರೆ ಸ್ನಾನ ಮಾಡ್ಕೋಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲೇ ದೇವಸ್ಥಾನ ಇರೋದು. ಆ ಕಡೆ ಆರಾಮಾಗಿ ಬಂದರೆ ಏನು ರೂಮ್ ಮಾಡ್ದೇನೆ ಬಂದಿಲ್ಲಿ ಸ್ನಾನ ಮಾಡಿಕೊಂಡು ಲಾಕರ್ ಎಲ್ಲನೂ ಇಲ್ಲೇ ವ್ಯವಸ್ಥೆ ಇರುತ್ತೆ. ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೋದು. ನಾವು ದೇವಸ್ಥಾನದಿಂದ ಹೊರಟು ಅಲ್ಲೇ ನಿಯರ್ ಬೈ ಟಿಫನ್ ಎಲ್ಲ ಕೂಡ ಮಾಡ್ಕೊಂಡ್ವಿ. ಇವಾಗ ಹೋಗ್ತಾ ಇರೋದು ನಾವು ಮಲ್ಪೆ ಬೀಚ್ಗೆ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಒಂದು ಶ್ರೀಕೃಷ್ಣನ ದರ್ಶನ ಮಾಡಬೇಕು, ಇನ್ನೊಂದು ಮಲ್ಪೆ ಬೀಚ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ನನ್ನ ಮಗನಂತೂ ಫಸ್ಟ್ ಟೈಮ್ ನಾವು ಬೀಚ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಅವನ ರಿಯಾಕ್ಷನ್ ಹೇಗಿರುತ್ತೆ, ಅವನು ಎಷ್ಟು ಬೀಚಲ್ಲಿ ಎಂಜಾಯ್ ಮಾಡ್ತಾನೆ, ಅದೆಲ್ಲ ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಮಲ್ಪೆ ಬೀಚಿಗೆ ಬಂದು ಗೈಸ್, ಆಟೋದಲ್ಲಿದ್ದೀವಿ. ಋತು ಬೀಚಿಗೆ ಎಂಟ್ರಿ ಆಗಿದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಬಿಸಿಲು. ಬೀಚಿಗೆ ಎಂಟ್ರಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಋತ್ವಿಕಾಗಲೇ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಋತು ಸನ್ಗ್ಲಾಸ್ ಹಾಕೋ ಬಾ. ಅಬ್ಬಾ, ಎಷ್ಟು ವರ್ಷ ಆಗಿತ್ತು ಬೀಚಿಗೆ ಬಂದು. ಸಮುದ್ರ ನೋಡ್ತಾ ಇದ್ರೇ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮಳ್ಳಲ್ಲಿ ನಡೀತಾ ಇದ್ರೆ ಇದ್ದಿದ್ದು ಖುಷಿ. ಋತು ಹೇಗಿದೆ ಬೀಚು? ನೀನು ನೋಡೇ ಇರಲಿಲ್ವಲ್ಲ. ಋತು ಹಿಂಗೆ ತಿರ್ಕೊ, ಹಿಂಗೆ ತಿರ್ಕೊಳ್ಳೋ, ಈ ಕಡೆ ತಿರ್ಕ. ಹಾಂ, ಐಲ್ಯಾಂಡ್ ಇದೆ.
ಋತು ವಿಡಿಯೋ ತಗೊಂಡು ನಾವಿವಾಗ ಹೋಗ್ತಾ ಇರೋದು ಫಸ್ಟು ಮಲ್ಪೆ ಬೀಚಿಗೆ ರೀಚ್ ಆಗಿದ ತಕ್ಷಣನೇ ಮೊದಲು ಐಲ್ಯಾಂಡ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೋಗಿದ್ದ ದಿನನೇ ಮಲ್ಪೆ ಬೀಚಲ್ಲಿ ಲಾಸ್ಟ್ನೇ ದಿನ, ನೆಕ್ಸ್ಟ್ ಡೇಯಿಂದ ಮಲ್ಪೆ ಬೀಚಿಗೆ ಕ್ಲೋಸ್ ಮಾಡ್ತಾಯಿದ್ರು. ಸೊ ಗಾಳಿ ಎಲ್ಲ ಅವತ್ತಿನ ದಿನ ತುಂಬಾ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಐಲ್ಯಾಂಡ್ಗೆ ಹೋಗೋದು ಕೂಡ ಕ್ಲೋಸ್ ಆಗುತ್ತೆ, ಮತ್ತು ಏನೇ ಗೇಮ್ಸ್ ಇದ್ರೂ ಕೂಡ ಅದು ಕೂಡ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ನಾವು ಹೋಗಿದ್ದ ದಿನ ಅಂತೂ ಎಲ್ಲನೂ ಇತ್ತು, ಬಟ್ ನಮಗೆ ಬೇಗನೆ ಹೋಗಲಿ, ಬೇಗನೆ ಎಲ್ಲ ಗೇಮ್ಸ್ ಎಲ್ಲ ಆಡಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಎಷ್ಟೊತ್ತಿಗೆ ಬೇಕಾದ್ರೂ ಕ್ಲೋಸ್ ಆಗ್ಬೋದು, ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಸೊ ಹಾಗಾಗಿ ನಾವು ಐಲ್ಯಾಂಡ್ ಎಲ್ಲ ನೋಡಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಐಲ್ಯಾಂಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅವನು ಮೊದಲಿಗೆ ಬೀಚ್ ನೋಡಿದ ತಕ್ಷಣವೇ ನನ್ನ ಮಗ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ. ಸೊ ಅದಕ್ಕೆ ನೀರಲ್ಲೆಲ್ಲ ಆಟ ಆಡಬೇಡ, ಫಸ್ಟ್ ಐಲ್ಯಾಂಡ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಅಲ್ಲೇ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಇವಾಗ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇವಾಗ ರೀಚ್ ಆಗಿದ್ದೀವಿ. ನನ್ನ ಮಗಂಗಂತೂ ಬೋಟಲ್ಲೆಲ್ಲ ಕರ್ಕೊಂಡು ಹೋಗಿದ್ದೆಲ್ಲ ಅವನಿಗೆ ಫಸ್ಟ್ ಟೈಮು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ವಾಟರಲ್ಲಂತೂ. ನಾವು ಓಲ್ ಡೇ ಬೀಚಲ್ಲೇ ಇದ್ದೀವಿ. ಐಲ್ಯಾಂಡ್ಗೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಬಂದು ಅದಾದಮೇಲೆ ಬೀಚಲ್ಲೇ ಸುಮಾರು ಟೈಮ್ ಕಳೆದಿರೋದು. ಅಷ್ಟು ಟೈಮು ಕೂಡ ಅವನು ಚೆನ್ನಾಗಿ ಆಟ ಆಡಿದ್ದಾನೆ. ಅವನಿಗೆ ನೀರಿಂದ ಬರೋದಕ್ಕೆ ಮನಸ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿದ್ದಾನೆ. ಸೊ ಇದು ಐಲ್ಯಾಂಡ್ ಎಂಟ್ರೆನ್ಸು. ಬನ್ನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಏನು ಬೇಕಂತ ಅವನಿಗೆ? ಐಲ್ಯಾಂಡ್ ಗಾಯ್ಸ್, ಐಲ್ಯಾಂಡ್ ಹೇಗೆ ಕಾಣಿಸ್ತಿದೆ ನೋಡಿ. ನಾನಂತೂ ಫಸ್ಟ್ ಟೈಮ್ ಬಂದಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಲವ್ ಅನ್ನೋದು ಅರ್ಧ ಕಟ್ಟಾಗ್ಬಿಟ್ಟಿದೆ. ತಿರಿಕೋ ನಂಗೆ ಅಣ್ಣ ನೋಡಿ ಗೈಸ್, ನನ್ನ ಮಗನ ಗಾಗಲ್ಸ್ ಹಾಕ್ಕೊಂಡಿದ್ದಾರೆ. ತೋರಿ ನಾನು ಹೋಗ್ತೀನಿ, ಹಂಗೆ ವಿಡಿಯೋ ಮಾಡಿ. ಇದು ಐಲ್ಯಾಂಡು ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ. ನಮ್ಮದು ಬ್ಯಾಡ್ ಲಕ್ ಏನಂತ ಅಂದರೆ, ನಂದು ಮೊಬೈಲು ಹೋಗ್ತಾ ಇದ್ದಂಗೆ ಮಲ್ಪೆ ಬೀಚಲ್ಲಿ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದಂಗೆ ನಂದು ಮೊಬೈಲ್ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟು ಸ್ವಿಚ್ ಆಫ್ ಆಗೋಯ್ತು. ಏನು ವೀಡಿಯೋಸ್ನ ಮಾಡ್ಕೊಳೋದಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ ಫೋನಲ್ಲೇ ಇದೆಲ್ಲ ವೀಡಿಯೋಸ್ನ ತೊಗೊಳ್ತಾ ಇದ್ವಿ. ಅದಾದಮೇಲೆ ನೋಡ್ರೆ ಐಲ್ಯಾಂಡಲ್ಲಿ ಇನ್ನು ಮುಂದೆ ಅಲ್ಲೆಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋಗೋ ಅಷ್ಟೆಲ್ಲ ಅವ್ರ ಮೊಬೈಲ್ ಚಾರ್ಜಿಂಗ್ ಇಲ್ದೇ ಸ್ವಿಚ್ ಆಫ್ ಆಗೋಯ್ತು. ಸೊ ಏನು ಕೂಡ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ. ಅದಾದಮೇಲೆ ರಿಟರ್ನು ನಾವು ಬೀಚ್ಗೆ ಬಂದಾದ್ಮೇಲೆ ನಾವೇನು ಲಗೇಜ್ ಎಲ್ಲ ಇಟ್ಟಿದ್ವಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಚಾರ್ಜಿಂಗ್ ಎಲ್ಲನೂ ಮೊಬೈಲ್ನ ಹಾಕ್ಕೊಂಡು ಬೀಚಲ್ಲಿ ಆಡೋದನ್ನೆಲ್ಲ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳೋಣ ವ್ಲಾಗ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆ ರೆಸ್ಟ್ ಮಾಡಿಬಿಟ್ಟು ಚಾರ್ಜಿಂಗ್ ಎಲ್ಲ ಹಾಕ್ಕೊಂಡು ಬಂದ್ವಿ. ಇಲ್ಲಿ ನೀರಿಗೆ ಬಂದಾದ್ಮೇಲಂತೂ ಎಷ್ಟೋ ವರ್ಷಗಳ ನಂತರ ಬೀಚಲ್ಲಿ ಆಟ ಆಡ್ತಿರೋದು ತುಂಬಾ ಖುಷಿ ಆಗ್ತಿತ್ತು. 3 ಜನಕ್ಕೂ. ನನ್ನ ಮಗಂಗಂತೂ ಹಿಡಿಯೋದಕ್ಕಾಗ್ತಿರ್ಲಿಲ್ಲ ಅವನ್ನ, ಅಷ್ಟು ಎಂಜಾಯ್ ಮಾಡ್ತಾ
ಮಾಡ್ತಿದ್ದ. ನಾವು ಒಂದೇ ಒಂದು ಫೋಟೋ ತೆಗೆಸ್ಕೊಳೋಣ ಬಾರೋ ಅಂತ ಅಂದ್ಬಿಟ್ಟು ಕರೀತಾಯಿದ್ರು. ಬರೋದಕ್ಕೆ ರೆಡಿ ಇರಲಿಲ್ಲ. ಹಂಗೂ ಹೇಗೋ ಮಾಡಿ ಹಿಡ್ಕೊಂಡು ಒಂದು ಫೋಟೋನ ತೊಗೊಂಡ್ವಿ ಫೈನಲಿ. ಸೊ ಈ ಮಲ್ಪೆ ಬೀಚಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡಿದ್ವಿ. ನಾವು ಬೆಳಗ್ಗೆ ಏನು ಹೋಗಿದ್ವಿ ಐಲ್ಯಾಂಡಲ್ಲಿ ಒಂದು 2 hours ಬಿಟ್ಟರೆ ಮಿಕ್ಕಿದ ಟೈಮ್ ಫುಲ್ಲು ನೀರಲ್ಲೇ ಆಟ ಆಡಿದ್ದೀವಿ. ಲಾಸ್ಟಿಗೆ ಸಂಜೆ ಈವ್ನಿಂಗ್ ಬರೋವರೆಗೂ ಕೂಡ ನೀರಲ್ಲೇ ಇದ್ವಿ, ಇನ್ನೆಲ್ಲೂ ಹೋಗಲಿಲ್ಲ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾನೆ ನನ್ನ ಮಗ ಅಂತೂ, ಸಖತ್ ಎಂಜಾಯ್ ಮಾಡಿದ್ದಾನೆ. ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ದಾಯಿತು. 3 ಜನನೂ ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇವಾಗ ರಿಟರ್ನ್ ಮನೆಗೆ ಹೊರಡೋ ಟೈಮು. ಸೊ ನಾವು ಬೆಳಗ್ಗೆ ಟಿಫನ್ ಮಾಡಿದ್ದಷ್ಟೇ, ಮಧ್ಯಾಹ್ನ ಎಲ್ಲ ಏನು ಕೂಡ ಊಟ ಎಲ್ಲ ಏನೂ ಮಾಡಿರಲಿಲ್ಲ. ಸೊ ಹೊರಡೋ ಟೈಮಲ್ಲಿ ಅಲ್ಲೇನೇ ನಿಯರ್ ಬೈ ಇರೋ ಹೋಟೆಲಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಊಟಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ನಾವು ರಿಟರ್ನು ಹೊರಡಬೇಕು. ರೈಸ್ ತಿಂತವನೇ ಋತ್ವಿಕ್ ಫಸ್ಟ್. ಚೆನ್ನಾಗಿದೆ ಋತ್ವಿಕ್. ಋತು ಚೆನ್ನಾಗಿದೆಯಾ? ಚೆನ್ನಾಗಿದೆ ರೀ ನಿಮ್ಮದು ಫಿಶು ರೀ? ಚೆನ್ನಾಯ್ತಾ? ಎಲ್ರಿಗೂ 3 ಜನಕ್ಕೂ ಒಂದೊಂದು ಫಿಶು, ಆದರೆ ಬೇರೆ ಬೇರೆ ನೋಡೋಕೆ ಒಂದೇ ಥರ ಇದೆ. ಗೋಬಿ ಎಗ್ ಫ್ರೈಡ್ ರೈಸ್. ನಾವು ಅಲ್ಲಿಂದ ಡೈರೆಕ್ಟ್ ಹೊರಟು ಬಸ್ ಸ್ಟಾಪಿಗೆ ಬಂದ್ವಿ. ಸೊ ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹೋಗ್ಬೇಕಾದ್ರೇನೆ ರಿಟರ್ನ್ ಬರೋದಕ್ಕೂ ಕೂಡ ಬಸ್ ಟಿಕೆಟ್ನ ಬುಕ್ ಮಾಡ್ಕೊಂಡೇ ಹೊರಟಿದ್ವಿ. ಸೊ ಅದಕ್ಕೆ ಡೈರೆಕ್ಟಾಗಿ ಇವಾಗ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನೆ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.